ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನಾನಿವತ್ತು ಶೇರ್ ಮಾಡ್ತಿರೋದು ನನ್ನ ಬರ್ಡೇ ವ್ಲಾಗ್. ನನ್ನ ಬರ್ಡೇ ಹೇಗೆಲ್ಲ ಆಯಿತು ಅಂತ ಫುಲ್ ಡೇ ವ್ಲಾಗ್ನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನ ಹಸ್ಬೆಂಡು ನೈಟ್ 12 o'clockಗೆ ನನಗೆ ಸರ್ಪ್ರೈಸ್ ಮಾಡಬೇಕು ಅಂತ ರೂಮೆಲ್ಲ ಡೆಕೋರೇಟ್ ಮಾಡಿದರು. ನನ್ನನ್ನು ರೂಮಿಂದ ಆಚೆ ಕೂರಿಸಿ ಡೆಕೋರೇಟ್ ಮಾಡ್ತಿದ್ದು ಆಲ್ಮೋಸ್ಟ್ ನನಗೆ ಅರ್ಥ ಆಗಿತ್ತು ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಬಟ್ ಇಷ್ಟೆಲ್ಲ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ, ಸರ್ಪ್ರೈಸ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಮದುವೆ ಆದಮೇಲೆ ಫಸ್ಟ್ ಬರ್ಡೇ ಆಗಿರೋದ್ರಿಂದ ಏನೋ ಒಂಥರ ಖುಷಿ ಆ್ಯಂಡ್ ಸಂಭ್ರಮ ಅನಿಸುತ್ತೆ, ಹೇಗೆಲ್ಲ ಇರ್ಬೋದು, ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಬಟ್ ನನ್ನ ಹಸ್ಬೆಂಡ್ ಹೇಗೆ ಸೆಲೆಬ್ರೇಟ್ ಮಾಡಿದ್ರು ಅಂತ ನೋಡಿ ಅವತ್ತು ನಂಗೆ ತುಂಬ ಖುಷಿಯಾಗಿದೆ. ನಮ್ಮ ಅತ್ತೆನೂ ಇದ್ದರು ಆ್ಯಂಡ್ ಕೇಕ್ ಕಟ್ ಮಾಡ್ತಾ ನನ್ನ ಖುಷಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ನಾನು ಎಷ್ಟು ಹ್ಯಾಪಿಯಾಗಿದ್ದೆ ಅಂತ. ಅಲ್ಲೆಲ್ಲ ಬಲೂನ್ಸ್ ಹಾಕಿ ಫುಲ್ ಫೋಟೋಸ್ ಹಾಕಿ ಹ್ಯಾಪಿ ಬರ್ಡೇ ಲವ್ ಅಂತ ಹಾಕಿದರು. ಬಟ್ ಐ ಆಮ್ ಸೋ ಲಕ್ಕಿ. ಹಾಗೆ ನನ್ನ ಹಸ್ಬೆಂಡ್ ಕೇಕ್ ಕಟ್ ಮಾಡಿಸಿ ನಾವು ಎಲ್ಲರೂ ಕೇಕ್ನ ತಿಂದ್ವಿ. ನಮ್ಮ ಪ್ರೀ ವೆಡ್ಡಿಂಗಿಂದ ಹಿಡ್ದು ನಾವು ಮೊನ್ನೆ ಮದುವೆಗೆ ಹೋಗಿದ್ವಲ್ಲ ಅಲ್ಲಿವರೆಗೂ ನಮ್ಮ ಫೋಟೋಸ್ನ ಹಾಕಿದ್ದಾರೆ. ಆ್ಯಂಡ್ ಎಲ್ಲ ಫೋಟೋಸು ನನ್ನ ಫೇವ್ರೆಟ್ ಫೋಟೋಸ್ನೇ ಚೂಸ್ ಮಾಡಿದ್ದಾರೆ ನೋಡಿ. ಆದರೂ ಒಂದು ಪೋಸ್ಟ್ ಕೊಟ್ಟಿದ್ದೀನಿ. ಇದರಲ್ಲಿ ನನಗೆ ಬಲೂನ್ಸಲ್ಲಿ ಆಟ ಆಡಬೇಕು ಅಂತ ತುಂಬ ಇಷ್ಟ, ಅದು ಅವ್ರಿಗೆ ಗೊತ್ತಿತ್ತು. ಆ್ಯಂಡ್ ಅದಕ್ಕೆ ಇದೊಂದು ವೀಡಿಯೋ ಮಾಡಿಸ್ಕೊಂಡೆ. ಹಿಂದೆ ಒಂದು ಫ್ರೇಮ್ ಇದೆಯಲ್ಲ ಅದು ನಮ್ಮ ಮದುವೆಗೆ ಅಂತ ಅವ್ರ ಫ್ರೆಂಡ್ ಕೊಟ್ಟಿದ್ದಿದ್ದು ಗಿಫ್ಟು. ಅದಕ್ಕೆ ಇಷ್ಟು ದಿನ ಆದ್ರೂ ನಾವು ಒಂದು ಫೋಟೋಸ್ ಹಾಕಿರಲಿಲ್ಲ, ಆ ಸೈಜ್ಗೆ ಮಾಡ್ಸೋಕೆ ಹೋಗಿರಲಿಲ್ಲ. ಅದಕ್ಕೆ ಅವ್ರು ನನ್ನ ಫೇವ್ರೆಟ್ ಫೋಟೋಸ್ನ ತೊಗೊಂಬಂದಿದ್ರಲ್ಲ ಅದಕ್ಕೆ ಹಾಕಿದ್ವಿ ಫೋಟೋಸ್ನ. ಆ್ಯಂಡ್ ದಟ್ ಪರ್ಪಲ್ ಕಲರ್ ಡ್ರೆಸ್ ಮೈ ಫೇವ್ರೆಟ್ ಫೋಟೋ. ಹೀಗೆಲ್ಲ ಸೆಲೆಬ್ರೇಟ್ ಮುಗಿದ ಮೇಲೆ ನಾವು ಫೋಟೋಶೂಟ್ ಮಾಡಬೇಕಾಗಿತ್ತಲ್ಲ, ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡ್ವಿ. ನನ್ನ ಹಸ್ಬೆಂಡ್ ನನಗೆ ಏನು ಗಿಫ್ಟ್ ಕೊಟ್ಟಿದ್ರು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ನನಗೆ ಇಷ್ಟ ಆಗಿರೋ ಎಲ್ಲ ಫೋಟೋಸ್ನ, ನಮ್ಮ ಪರಿಚಯ ಆದಾಗಿಂದ ನಮ್ಮ ಇರೋವಂಥ ಫೋಟೋಸ್ ಬೆಸ್ಟ್ ಮೆಮೊರೀಸ್ನ ಅವರು ಒಂದು ಫ್ರೇಮ್ಗೆ ಹಾಕಿ ನನಗೆ ಸರ್ಪ್ರೈಸ್ ಮಾಡಬೇಕು ಅಂತಲೇ ಆ ಫೋಟೋ ಫ್ರೇಮ್ ಮಾಡಿಸಿದ್ರು. ಅದನ್ನು ನೋಡಿ ನನಗೆ ತುಂಬಾ ಖುಷಿ ಆಯಿತು. ಎಲ್ಲ ಸೆಲೆಬ್ರೇಷನ್ ಮುಗೀತು. ನನಗೆ ನೈಟ್ ಔಟ್ ಹೋಗಬೇಕು ಅಂತ ತುಂಬ ಇಷ್ಟ ಇರುತ್ತೆ. ಆ್ಯಂಡ್ ನಾವು ಸ್ಕೂಟಿಲೇ ಹೋಗಿದ್ವಿ. ಆಚೆ ಹೋಗಿ 1 o'clock ಆಗಿತ್ತು. ಆದ್ರೂ ಒಂದು ರೌಂಡ್ ಹಾಕ್ಕೊಂಡು ಒಂಥರ ಏನೋ ನೆಮ್ಮದಿ ಆಚೆ ಹೋದರೆ ನೈಟ್ ಟೈಮ್. ಆ್ಯಂಡ್ ಅದೇ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನಾವು ಫಸ್ಟ್ ಹೊರಟಿದ್ದು ಚಾಮುಂಡೇಶ್ವರಿ ಟೆಂಪಲ್. ರಿಂಗ್ ರೋಡಲ್ಲಿರೋ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗಿ ನಾವು ಕುಂಕುಮಾರ್ಚನೆ ಮಾಡಿಸೋಣ ಅಂತ ಹೋಗಿದ್ವಿ. ಶುಕ್ರವಾರ ಆಗಿರೋದ್ರಿಂದ ತುಂಬ ಜನ ಅಲ್ಲಿ ದೀಪದ ಆರತಿ, ಬೆಲ್ಲದ ಆರತಿ ಅಂತ ಮಾಡ್ತಾರೆ. ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿ ಒಂದು ಲೇಔಟ್ಗೆ ಬಂದ್ವಿ. ನನಗೆ ಕಾರ್ ಕಲಿಸ್ಬೇಕು ಅಂತ ನನ್ನ ಹಸ್ಬೆಂಡ್ ಕರ್ಕೊಂಡ್ಬಂದರು. ಅಲ್ಲಿ ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡ್ವಿ. ಆ್ಯಂಡ್ ಇಲ್ಲಿ ನೋಡಿ ನಾನು ಫಸ್ಟ್ ಟೈಮ್ ನಾನು ಡ್ರೈವ್ ಮಾಡೋದನ್ನು ಕಲಿತಾ ಇದ್ದೀನಿ. ನನ್ನ ಹಸ್ಬೆಂಡ್ ಪಕ್ಕ ಕೂತ್ಕೊಂಡು ನನಗೆ ಗೈಡ್ ಮಾಡ್ತಾ ಇದ್ದಾರೆ. ಆದರೂ ನನಗೆ ತುಂಬಾ ಭಯ ಇತ್ತು. ಯಾವತ್ತೂ ಡ್ರೈವಿಂಗ್ ಮಾಡಿರಲಿಲ್ಲ, ಫಸ್ಟ್ ಟೈಮ್ ಡ್ರೈವಿಂಗ್ ಕಲಿತಾ ಇದ್ದೀನಿ. ಆ್ಯಂಡ್ ತುಂಬ ಖುಷಿನೂ ಇತ್ತು, ಬಟ್ ತುಂಬಾ ಭಯ ಇತ್ತು. ಆ್ಯಂಡ್ ಇವಾಗ 1:30 ಆಗಿದೆ. ಇವಾಗ ಮನೆಗೆ ಬಂದು ನಾವು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೊರಟ್ವಿ. ಇಲ್ಲಿದೆ ನೋಡಿ ಇನ್ನೊಂದು ಬೆಸ್ಟ್ ಸರ್ಪ್ರೈಸ್ ಇದೆ. ನನ್ನ ಹಸ್ಬೆಂಡ್ ನನ್ನ ಬರ್ಡೇಗೋಸ್ಕರ ಅವರೇ ಇವತ್ತು ನಾನ್ ವೆಜ್ ಅಡುಗೆ ಮಾಡಿಕೊಡ್ತೀನಿ ಅಂತ ಮಾಡ್ತಾಯಿದ್ದಾರೆ. ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ ನೋಡಿ. ಇದನ್ನು ಬಿರಿಯಾನಿಗೆ ಅಂತ ರೆಡಿ ಮಾಡ್ತಾಯಿದ್ದಾರೆ. ಮೊದಲೇ ಮ್ಯಾರಿನೇಟ್ ಮಾಡಿಡಬೇಕು ಅಂತ. ಬಿರಿಯಾನಿಗೆ ಚಿಕನ್ ಎಲ್ಲ ಹಾಕಿ ಮೊಸರು, ನಿಂಬೆಹಣ್ಣು, ಖಾರ ಪುಡಿ ಎಲ್ಲನೂ ಹಾಕಿ ಫಸ್ಟೇ ಮ್ಯಾರಿನೇಟ್ ಮಾಡಿ ತೆಗೆದಿಟ್ಟು. ಇಲ್ಲಿ ಮೊದಲು ಅವರು ಯೂಟ್ಯೂಬ್ ನೋಡಿ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ನನಗೆ ಸಮಾಧಾನ ಇರಲಿಲ್ಲ. ಯೂಟ್ಯೂಬಲ್ಲಿ ಒಂದೊಂದು ಥರ ಅವರು ಕರೆಕ್ಟಾಗಿ ಗೊತ್ತಾಗಲಿಲ್ಲ ಅಂದರೆ ಅಂತ ನಾನೇ ಮಾಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವ್ರು ಒಪ್ಪಲಿಲ್ಲ. ಸೊ ನಾನೇ ಹೇಳ್ಕೊಡ್ತಾ ಹೋಗ್ತೀನಿ, ನೀವು ಮಾಡಿ ಅಂತ ಹೇಳಿದೆ. ಅದಕ್ಕಾದರೂ ಒಪ್ಕೊಂಡ್ರು. ಇವತ್ತು ಇಲ್ಲಿ ಏನೇನು ಮಾಡ್ತಿದ್ದಾರೆ ಅಂದರೆ ಬಿರಿಯಾನಿ ಆ್ಯಂಡ್ ಮಟನ್ ರೋಸ್ಟ್, ಮಟನ್ ಕೈಮಾ ಆ್ಯಂಡ್ ಕಬಾಬ್ ಇಷ್ಟೆಲ್ಲ ಮಾಡ್ತೀನಿ ಅಂತ ರೆಡಿ ಮಾಡ್ತಾ ಇದ್ದಾರೆ. ಒಂದೊಂದಾಗಿ ಹೇಗೆ ರೆಡಿ ಮಾಡ್ತಾಯಿದ್ದಾರೆ ಅಂತ ನೋಡಿ. ಇದು ಬಿರಿಯಾನಿಗೆ ರೆಡಿ ಮಾಡಿ ಪಕ್ಕಕ್ಕೆ ಇಡ್ತಾ ಇದ್ದಾರೆ. ಖುಷಿ ನೋಡಿ ಮುಖದಲ್ಲಿ ಹೇಗಿದೆ ಅಂತ. ಆ್ಯಂಡ್ ಕಮಿಂಗ್ ಫಾರ್ ನೆಕ್ಸ್ಟ್, ಇದು ಕಬಾಬ್ಗೆ ಕಲಿಸ್ತಿದ್ದಾರೆ. ಆಲ್ರೆಡಿ ಕಬಾಬಿಗೆ ಮ್ಯಾರಿನೇಟ್ ಮಾಡಿ ಇಡ್ತಾಯಿದ್ದಾರೆ. ಅವತ್ತು ಎಲ್ಲ ಐಟಮ್ಸ್ ಜಾಸ್ತಿ ಆಗಿರೋದ್ರಿಂದ ನಾವು ಕಬಾಬ್ ಮಾಡಲಿಲ್ಲ, ಹಾಗೆ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡಿಬಿಟ್ಟು ಇಟ್ಟಿದ್ವಿ. ಆ್ಯಂಡ್ ಕಮಿಂಗ್ ಫಾರ್
ನೆಕ್ಸ್ಟ್ ಕೈಮಾಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಮಟನ್ ಎಲ್ಲನೂ ಅಲ್ಲೇ ಕಟ್ ಮಾಡಿಸ್ಕೊಂಡ್ಬಂದಿದ್ರು. ಇಲ್ಲಿ ಬಂದುಬಿಟ್ಟು ಮಸಾಲ ರೆಡಿ ಮಾಡಿಕೊಂಡು ಕೈಮಾಗೆ ರೆಡಿ ಮಾಡಿ ಉಂಡೆ ಮಾಡಿ ಇಟ್ಕೊತಾ ಇದ್ದಾರೆ. ಕೈಮಾ ರೆಸಿಪಿನ ನಾನು ನನ್ನ ಸಪ್ರೇಟ್ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಈ ಥರ ಉಂಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಬೇಗನೆ ಸಾಂಬಾರಿಗೆ ಇಟ್ಕೊಂಡ್ಬಿಟ್ರೆ ಬೇಗ ಆಗೋಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಮಾಡಿ ಇಡ್ತಾ ಇದ್ದಾರೆ ಅಂತ. ಎಲ್ಲ ಟ್ರೈನಿಂಗ್ ನಾನೇ ಕೊಟ್ಟಿರೋದು, ಅದು ಅಡುಗೆ ಮಾಡೋಕ್ಕೆ ಮಾತ್ರ. ಆ್ಯಂಡ್ ಇಷ್ಟೆಲ್ಲ ರೆಡಿ ಆದಮೇಲೆ ಕೈಮದೆಲ್ಲ ರೆಡಿ ಮಾಡಿ ಒಂದು ಸೈಡಿಗೆ ಎತ್ತಿಟ್ರು. ಕೈಮಾಗೂ ಒಂದು ಕಡೆ ಒಗ್ಗರಣೆ ಹಾಕ್ಕೊಂಡಿದ್ರು ಸಾಂಬಾರಿಗೆ. ಆ್ಯಂಡ್ ನೆಕ್ಸ್ಟ್ ಇದು ಮಟನ್ ಗ್ರೇವಿ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಇದು ಮಟನ್ ಗ್ರೇವಿಗೆ ಮತ್ತು ಚಿಕನ್ ಬಿರಿಯಾನಿಗೆ. ಮಟನ್ ಗ್ರೇವಿನೂ ಮಾತ್ರ ಅಲ್ಟಿಮೇಟ್ ಆಗಿತ್ತು, ಖಾರವಾಗಿ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಕೈಮಾ ಮತ್ತು ಮಟನ್ ಗ್ರೇವಿನ. ಆ್ಯಂಡ್ ಇದೆಲ್ಲ ಆದಮೇಲೆ ಅವರು ಬಿರಿಯಾನಿಗೆ ಒಗ್ಗರಣೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಬಿರಿಯಾನಿ ಒಂದು ಕಡೆ ಮತ್ತು ಕೈಮಾ ಸಾಂಬಾರಿಗೆ ಒಂದು ಕಡೆ, ಎರಡೂ ಒಂದು ಕಡೆ ರೆಡಿ ಆಯಿತು. ಬಟ್ ನಾವು ಅಡುಗೆಗೆ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು 2 ಗಂಟೆ ಆಗೋಗಿತ್ತು. ಸೊ ಊಟ ಮಾಡಿದ್ದು 5:30 ಆಗೋಯಿತು, ಅಡುಗೆ ಸ್ವಲ್ಪ ಲೇಟ್ ಆಗಿರೋದ್ರಿಂದ. ಆ್ಯಂಡ್ ಇದೆಲ್ಲ ರೆಡಿ ಮಾಡಿಕೊಂಡು ನೋಡಿ ಎಷ್ಟೆಲ್ಲ ಕ್ಲೀನಾಗಿ ರೆಡಿ ಮಾಡ್ತಾಯಿದ್ದಾರೆ ಅಂತ. ಒಂದು ಕಡೆ ಇಲ್ಲಿ ಮಟನ್ ಗ್ರೇವಿಗೆ ಎಲ್ಲನೂ ಒಗ್ಗರಣೆ ಹಾಕ್ತಿದ್ದಾರೆ. ಈ ಥರ ಬರ್ಡೇಗೆ ಒಬ್ಬರನ್ನ ಹೆಂಡ್ತಿನ ಕೂರಿಸಿ ಅಡುಗೆ ಮಾಡಿಕೊಟ್ರೆ ಎಷ್ಟು ಖುಷಿ ಆಗುತ್ತೆ ಹೆಂಡ್ತಿರ್ಗೆ ಅಂದರೆ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಹೆಂಡ್ತಿ ಬರ್ಡೇಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ಖುಷಿಯಿಂದ ಅಡುಗೆ ಮಾಡಿಕೊಡ್ತಾರಲ್ಲ, ಆವಾಗ ಇನ್ನೂ ಖುಷಿ ಆಗುತ್ತೆ. ತುಂಬ ಆಡಂಬರ ಮತ್ತು ಉಡುಗೆ ಅದನ್ನೇ ಕೊಟ್ಟು ಖುಷಿ ಪಡಿಸ್ಬೇಕು ಅಂತ ಏನಿಲ್ಲ. ಈ ಥರ ಪುಟ್ಟ ಪುಟ್ಟ ವಿಷಯದಲ್ಲೂ ಸಹಾಯ ಮಾಡೋದ್ರಿಂದ ಗಂಡ ಹೆಂಡ್ತಿ ಸಂಬಂಧ ಚೆನ್ನಾಗಿರುತ್ತೆ. ಆ್ಯಂಡ್ ಅವ್ರಿಗೂ ತುಂಬ ಖುಷಿ ಅನಿಸುತ್ತೆ. ಆ್ಯಂಡ್ ಇಷ್ಟೆಲ್ಲ ಮಾಡಿದ್ಮೇಲೆ ನೆಕ್ಸ್ಟ್ ಇಲ್ಲಿ ಬಿರಿಯಾನಿನೂ ಕುದೀತಾ ಇದೆ. ಇದೊಂದು ವಿಷಲ್ ಹಾಕ್ಸ್ಬಿಟ್ರೆ ಮುಗೀತು. ಈ ಕಡೆ ಕೈಮಾ ಉಂಡೆನೂ ರೆಡಿ. ಬಿರಿಯಾನಿ ಮತ್ತು ಕೈಮಾ ಎರಡು ತುಂಬ ಒಳ್ಳೆ ಕಾಂಬಿನೇಷನ್, ಸೂಪರಾಗಿತ್ತು. ಆ್ಯಂಡ್ ಇದು ನೆಕ್ಸ್ಟ್ ನನ್ನ ನೈಟ್ ಕೇಕ್ ಕಟ್ ಮಾಡಿದ್ವಿ. ನಮ್ಮ ಅಣ್ಣಂದ್ರೆಲ್ಲ ಕೇಕ್ ತೊಗೊಂಬಂದಿದ್ರು ನನಗೆ ಕೇಕ್ ಕಟ್ ಮಾಡಿಸಿ ಸರ್ಪ್ರೈಸ್ ಮಾಡಬೇಕು ಅಂತ. ಆ್ಯಂಡ್ ಇಲ್ಲಿ ನೀನು ತಿನ್ನು ಅಂತ ನನಗೆ ಕೇಕ್ ಕಟ್ ಮಾಡಿ ತಿನ್ನಿಸಿದ್ರು. ಆ್ಯಂಡ್ ದಿಸ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಸರ್ಪ್ರೈಸ್, ಫಸ್ಟ್ ಗೋಲ್ಡ್ ಗಿಫ್ಟ್ ನನಗೆ. ನನ್ನ ಪೆಂಡೆಂಟ್ ಮಾಡಿಸ್ಬೇಕು ಅಂತ ತುಂಬ ದಿನ ಅಂದ್ಕೊಂಡಿದ್ರು. ನಮ್ಮ ಅತ್ತೆ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಸೇರಿ $1 ಮಾಡಿಸಿದ್ರು ಚಿನ್ನದು. ಅದು ಪಿ ಅನ್ನೋ ಇನ್ಷಿಯಲಿಂದ, ಇಬ್ಬರದ್ದು ಪಿ ಅನ್ನೋ ಲೆಟರ್ಸ್ ಇರೋದ್ರಿಂದ ಅದೇ $1 ಮಾಡಿಸಿದ್ರು. ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಗಿಫ್ಟ್. ಆ್ಯಂಡ್ ಎಲ್ಲರೂ ಕೇಕ್ ಕಟ್ ಮಾಡಿ ನೈಟ್ ಎಲ್ಲ ಸೆಲೆಬ್ರೇಷನ್ಸ್ ಮುಗೀತು. ಆ್ಯಂಡ್ ಎಲ್ಲರೂ ಕೇಕ್ ಕಟ್ ಮಾಡಿ ತಿಂದ್ವಿ. ಆ್ಯಂಡ್ ಫೈನಲಿ ಯಾರೆಲ್ಲ ನನ್ನ ಬರ್ಡೇಗೆ ವಿಶ್ ಮಾಡಿದ್ದೀರಾ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಐ ಆಮ್ ಟ್ರೂಲಿ ಬ್ಲೆಸ್ಡ್ ಟು ಹ್ಯಾವ್ ಯು ಆಲ್. ಆ್ಯಂಡ್ ದಿಸ್ ಇಸ್ ಮೈ ಫ್ಯಾಮಿಲಿ. A best gift is this. Thank you, dear. Thank you all.